ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಬೆಂಗಳೂರು. ಇತ್ತೀಚೆಗೆ ಅನೇಕ ಜನರಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳು ತಲೆದೋರ್ತಾ ಇದೆ. ಕೆಲವರಿಗೆ ಹೃದಯ ಸ್ತಂಭನ ಆಗಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾ ಇದ್ದಾರೆ. ಕೆಲವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವನ್ನಪ್ತಾ ಇದ್ದಾರೆ. ಈ ರೀತಿ ಹೃದಯ ಸಂಬಂಧಿತ ಸಮಸ್ಯೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು ಇತ್ತೀಚಿನ ಜನಾಂಗದಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದೆ. ಅದೇ ಇತ್ತೀಚೆಗಷ್ಟೇ ತುಂಬಾ ಇದು ಕಾಣಿಸ್ಕೊಳ್ತಾ ಇದೆ. ಅದು ಯುವಜನತೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ನಮ್ಮ ದೇಹದಲ್ಲಿ ಹೃದಯ ಈ ರೀತಿ ಹೃದಯದ ಕಾರ್ಯಕ್ಷಮತೆ ಕುಂಠಿತವಾಯಿತು, ಅಥವಾ ಹೃದಯ ಸ್ತಂಭನ ಆಯಿತು, ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಇವೆಲ್ಲವೂ ಆಗೋದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಹೃದಯ ಬಂದ್ಬಿಟ್ಟು ಏನು ಕೆಲಸ ಮಾಡ್ತಾರೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೆಲಸವನ್ನು ನಿರಂತರವಾಗಿ ಎಡೆ ಬಿಡದೆ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಹೃದಯ ಕಾರ್ಯಕ್ಷಮತೆ ಅಂದರೆ ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಒಂದು ಆರ್ಗನ್ನು ಮತ್ತೊಂದು ಆರ್ಗನಿಗೆ ಎನರ್ಜಿನ ಕೊಡ್ತಾ ಇರುತ್ತೆ. ಅಂದರೆ ಒಂದು ಆರ್ಗನ್ ಇನ್ನೊಂದು ಆರ್ಗನ್ಗೆ ಫೀಡ್ ಮಾಡ್ತಾ ಇರುತ್ತೆ, ಎನರ್ಜಿಯನ್ನು ಕೊಡ್ತಾ ಇರುತ್ತೆ. ಒಂದು ಆರ್ಗನ್ ಇನ್ನೊಂದು ಆರ್ಗನ್ ಮೇಲೆ ಇಂಪ್ಯಾಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಯಾರಿಗೆ ಹೃದಯ ಸಂಬಂಧಿತ ಸಮಸ್ಯೆ ಉಂಟಾಗಿದೆ, ಹೃದಯದ ಕಾರ್ಯಕ್ಷಮತೆ ಕುಂಠಿತವಾಗಿದೆ, ಕೆಲವರಿಗೆ ಹಾರ್ಟ್ ಪಲ್ಪಿಟೇಷನ್ ಲೋ ಆಗಿರುತ್ತೆ, ಕೆಲವರಿಗೆ ಹಾರ್ಟ್ ರೇಟು ಜಾಸ್ತಿ ಆಗಿರುತ್ತೆ, ಹಾರ್ಟ್ ಪಲ್ಪಿಟೇಷನ್ ಜಾಸ್ತಿ ಆಗಿರುತ್ತೆ, ಆ್ಯಂಗ್ಸೈಟಿ ಆಗಿರುತ್ತೆ, ಹೃದಯದ ವೇಗದ ಬಡಿತ ಹೆಚ್ಚಿರುತ್ತೆ, ಕೆಲವರಿಗೆ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗಿರುತ್ತೆ. ಇದೆಲ್ಲದಕ್ಕೆ ಹಿಂದೆ ಬೇರೆ ಬೇರೆ ಆರ್ಗನ್ಗಳ ಫಂಕ್ಷನ್ನು ಕೂಡ ಏರುಪೇರಾಗಿ ತದಾದ ನಂತರವೇ ಈ ರೀತಿಯಾದ ಸಮಸ್ಯೆಗಳು ತಲೆದೋರಿರುತ್ತೆ. ಮುಂದೊಂದು ದಿನ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಈ ರೀತಿ ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆನೇ ಸುಮಾರು ವರ್ಷಗಳ ಹಿಂದೆಯೇ ಎನರ್ಜಿ ಲೆವೆಲಲ್ಲಿ, ಸೊ ಯಾರಿಗಾರ ಹೆಂಗೆ ಅಂದರೆ ಈ ಪ್ರೈಮರಿಯಾಗಿ ಎಡಭಾಗದ ಚೆಸ್ಟಲ್ಲಿ ಹೆವಿನೆಸ್ ಆಗೋದು, ಎದೆ ಭಾರ ಆಗೋದು, ಅಥವಾ ಈ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದು, ಇದರ ಹಿಂಬದಿಯ ನೇರ ಭಾಗದಲ್ಲಿ ಭುಜದ ಹಿಂಭಾಗದಲ್ಲಿ ಚುಚ್ಚುದಂತಾಗೋದು, ಸ್ವಲ್ಪ ದೂರ ನಡೆದಾಗ ಆಯಾಸ ಆಗೋದು, ಟಯರ್ಡ್ ಆಗೋದು, ಮತ್ತು ಕೂತಲ್ಲೇ ಸ್ವೆಟ್ಟಿಂಗ್ ಆಗೋದು, ಮಾಡಿ ಮೆಟ್ಲು ಹತ್ತು ಇಳಿದಾಗ ತುಂಬ ಏದುಸಿರುಂಟಾಗೋದು, ತುಂಬ ಆಗ್ತಾಯಿಲ್ಲ, ಹೆವಿನೆಸ್ ಅನಿಸ್ತಾ ಇದೆ, ಈ ಭಾಗದಲ್ಲಿ ತುಂಬ ಕಂಜಕ್ಷನ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರೋದು. ಈ ರೀತಿ ಎಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ. ಬಟ್ ಅಂಥವರು ಈ ರೀತಿಯಾದ ಸಮಸ್ಯೆಗಳು ತಲೆದೋರ್ತಾ ಇದೆ ಅಂತವರು ಹೋಗ್ಬಿಟ್ಟು ನಾನಾ ಥರದ ಟೆಸ್ಟ್ಗಳು ಮಾಡ್ತಾರೆ. ಹೃದಯ ಸಂಬಂಧಿತ ಸಮಸ್ಯೆಗೆ ಎಕೋ ಮಾಡಿಸ್ತಾರೆ, TMT ಮಾಡಿಸ್ತಾರೆ, ಆಮೇಲೆ ECG ಮಾಡಿಸ್ತಾರೆ. ಹಲವು ಥರದ ಟೆಸ್ಟ್ಗಳು ಮಾಡಿಸೋರು ಕೂಡ ಕೆಲವೊಂದು ಟೆಸ್ಟ್ಗಳಲ್ಲಿ ಅಲ್ಲಿ ರಿಪೋರ್ಟಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಬಂದಿರುತ್ತೆ. ಬಟ್ ಹಿಂದೆ ಹೇಳ್ದಂಗೆ ಈ ರೀತಿಯಾದ ಅಂದರೆ ನಾವು ನಡೆದಾಗ ಆಯಾಸ ಆಗ್ತಾ ಇದೆ, ಬ್ರೆತ್ಲೆಸ್ ಆಗ್ತಾ ಇದೆ, ಈ ಭಾಗದಲ್ಲಿ ಹೆವಿನೆಸ್ ಆಗ್ತಾ ಇದೆ, ಎದೆ ನೋವು ಆಗ್ತಾ ಇದೆ, ಈ ಭಾಗದಲ್ಲಿ ಭಾರತೆ ಇದೆ, ಇದರ ಹಿಂಬದಿಯ ನೇರದಲ್ಲಿ ಚುಚ್ಚಿದಂಗೆ ಆಗ್ತಿದೆ ಅಂದಾಗ ಖಂಡಿತವಾಗಲೂ ಬೇರೆ ಬೇರೆ ಆರ್ಗನ್ಗಳ ಬೇರೆ ಬೇರೆ ಆರ್ಗನ್ಗಳಲ್ಲಿ ಸಮಸ್ಯೆ ಉಂಟಾಗಿರುತ್ತೆ. ಎಚ್ಚೆತ್ಕೊಂಡು ನಿಮ್ಮ ಹೃದಯಕ್ಕೆ ಬಲ ನೀಡ್ತಕ್ಕಂಥ 2 ಆರ್ಗನ್ ಇದೆ. ಅದು ಒಂದು ಕಿಡ್ನಿ, ಇನ್ನೊಂದು ಲಿವರ್. ಸೊ ಆ 2 ಆರ್ಗನ್ಗಳನ್ನು ಎನರ್ಜಿನ ವ್ಯತ್ಯಾಸವನ್ನು ಸರಿಪಡಿಸಿದ್ದೇ ಆದಲ್ಲಿ ನಿಮ್ಮ ಹೃದಯ ಸಂಬಂಧಿ ಸಮಸ್ಯೆ ಮ್ಯಾಜಿಕಲಿ ನಿವಾರಣೆ ಆಗ್ಬಿಡುತ್ತೆ. ಸೊ ಇದು ಕೇಳಿದಾಗ ಆಶ್ಚರ್ಯಕರವಾಗಿರ್ಬೋದು. ಬಟ್ ಆದರೆ ಇದೇ ರೀತಿ ನಮ್ಮ ಬಾಡಿಲಿ ಆರ್ಗನ್ ಒಂದಕ್ಕೊಂದು ಆರ್ಗನ್ನು ಒಂದೊಂದು ಆರ್ಗನಿಗೆ ಫೀಡ್ ಮಾಡ್ತಾ ಇರುತ್ತೆ, ಆ ಆರ್ಗನ್ಗೆ ಸಪೋರ್ಟನ್ನು ಮಾಡ್ತಾ ಇರ್ತದೆ. ಯಾರಿಗಾದರೂ ನೋಡಿ, ಕೆಲವರಿಗೆ ಲಿವರಲ್ಲಿ ಕೊಲೆಸ್ಟ್ರಾಲ್ ಆಯಿತು, ಲಿವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದಾಗ ಆ ಕೊಲೆಸ್ಟ್ರಾಲು ಜಾಸ್ತಿ ಆಗ್ತಾ ಇದ್ದಂಗೆ ನೆಕ್ಸ್ಟು ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಕೂಡ ಬಂದಿರೋದು ಉಂಟು, ಬರುತ್ತೆ ಕೂಡ. ಸೊ ಯಾರಿಗಾರ ಫ್ಯಾಟಿ ಲಿವರ್ ಆಗಿದೆ, ಲಿವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದಾಗ ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ಎಚ್ಚೆತ್ಕೊಂಡು ಆ ಲಿವರಲ್ಲಿ ಫ್ಯಾಟಿ ಲಿವರ್ನ ಸಮಸ್ಯೆನ ನಾವು ನಿವಾರಣೆ ಮಾಡಿಬಿಟ್ರೆ ತಂತಾನೆಗೆ ಕೆಲವೊಂದು ಇನ್ನೊಂದು ಪ್ರೈಮರಿ ಸಿಂಟಮ್ಸ್ ಇದೆ. ಲಿವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು, ಕೆಲವರಿಗೆ ಅದರೊಂದಿಗೆ ತಲೆ ಭಾರ ಇರೋದು, ಮೂಗು ಕಟ್ಟುವಿಕೆ ಇರೋದು, ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗೋದು, ಆಯಾಸ ಆಗೋದು, ಟಯರ್ಡ್ನೆಸ್ ಇರೋದು, ಎದೆ ಭಾರ, ಹಿಂದೆ ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ಅಂದರೆ ಲೆಫ್ಟ್ ಸೈಡ್ ಇದ್ದು, ಈ ರೀತಿ ಕೊಲೆಸ್ಟ್ರಾಲು ಇದ್ದು, ಈ ರೀತಿ ಸಮಸ್ಯೆ ಇದ್ದವರಿಗೆ ಒಂದು ಅದ್ಭುತವಾದ ಅಕ್ಯುಪ್ರೆಷರ್ ಇದೆ. ಲಿವರ್ 3 ಅಂತ ಕರೀತಾರೆ. ಕಾಲಲ್ಲಿ ಆ ಮೆರಿಡಿಯನ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ, ಮೇಲೆ ಚಿತ್ರಣ ಕಾಣಿಸ್ತಿದೆ. ಲಿವರ್ 3 ಅಕ್ಯುಪ್ರೆಷರ್ ಪಾಯಿಂಟನ್ನು 2 ಕಾಲಲ್ಲಿ 20 ಬಾರಿ ಪ್ರೆಸ್ ಮಾಡೋದು. ಪ್ರೆಸ್ ಹೆಂಗೆ ಅಂದರೆ ಇವತ್ತು ಪ್ರೆಸ್ ಮಾಡಿದ್ರೆ ಇನ್ನು 3 ದಿನ ಬಿಟ್ಟು ಆ ರೀತಿ ಪ್ರೆಸ್ ಮಾಡ್ತಾ ಬರೋದು. ಆ ರೀತಿ ಫ್ಯೂ ವೀಕ್ಸ್ ಪ್ರಾಕ್ಟೀಸ್ ಅಂದರೆ ಕೆಲವು ವಾರಗಳು ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆ ಆಟೋಮೆಟಿಕಲಿ ಲಿವರ್ನ ಸಮಸ್ಯೆ ಕೂಡ ನಿವಾರಣೆ ಆಯಿತು. ಅದರೊಂದಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರದಂಗೆ ಪ್ರೊಟೆಕ್ಟನ್ನು ಮಾಡ್ಕೋಬೋದು. ಬಂದಿದ್ರೆ ಅದನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಇನ್ನೊಂದು ಹಂತದಲ್ಲಿ ಹೇಳಿದೆ,
ಕಿಡ್ನಿ ಪ್ರಾಬ್ಲಮ್ ಆದರೂ ಕೂಡ ಹೃದಯ ಸಂಬಂಧಿ ಸಮಸ್ಯೆ ಬರುತ್ತೆ ಅಂತ. ಕೆಲವರಿಗೆ ಪ್ರೋಟೀನ್ ಡೈಜೆಸ್ಟಿವ್ ಆಗ್ತಾ ಇರೋದಿಲ್ಲ, ಕಾಲುಗಳು ಊತ ಬರ್ತಾ ಇರ್ತದೆ, ಕೈ ಕಾಲು ಮತ್ತು ಪಾದವನ್ನು ಮುಟ್ಟು ನೋಡಿದ್ರೆ ತಣ್ಣಗಿರುತ್ತೆ, ವೈಟ್ ಕಲರ್ ಯೂರಿನೇಷನ್ ಇರುತ್ತೆ, ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಈ ರೀತಿ ಮತ್ತು ಸೊಂಟ ನೋವು ಪದೇ ಪದೇ ಬರ್ತಾ ಇರ್ತದೆ. ಈ ರೀತಿ ಸಮಸ್ಯೆ ಕೂಡ ಕಾಣಿಸ್ತಾ ಇದ್ದರೆ ಮುಂದೆ ಹೃದಯ ಸಂಬಂಧಿ ಸಮಸ್ಯೆ ಅವ್ರಿಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ, ಬಂದೇ ಬರುತ್ತೆ, ಹೇಳೋಕ್ಕಾಗೋದಿಲ್ಲ, ಬಂದೇ ಬರುತ್ತೆ. ಸೊ ಅಂಥವ್ರಿಗೂ ಕೂಡ ಮತ್ತೊಂದು ಆಕ್ಯುಪ್ರೆಷರ್ ಇದೆ, ಅದ್ಭುತವಾದ ಆಕ್ಯುಪ್ರೆಷರ್. ಅದು ಕಾಲಲ್ಲಿ ಎರಡು ಪಾದದ ಹತ್ರ, ಕಣಕಾಲ ಹತ್ರ, ಮೇಲೆ ಚಿತ್ರಣದಲ್ಲಿ ಕಾಣಿಸ್ತಿದೆ ನೋಡಿ. ಇದನ್ನು K3 ಆಕ್ಯುಪ್ರೆಷರ್ ಪಾಯಿಂಟ್ ಅಂತ ಕರಿತಾರೆ. ಈ ಪಾಯಿಂಟನ್ನು ಎರಡೂ ಕಾಲಲ್ಲಿ 20 ಬಾರಿ ಒತ್ತೋದು. ಇವತ್ತು ಒತ್ತಿದ್ರೆ 3 ದಿನ ಬಿಟ್ಟು ಮತ್ತೆ ಆ K3 ಆಕ್ಯುಪ್ರೆಷರ್ ಪಾಯಿಂಟನ್ನು ಎರಡೂ ಕಾಲಲ್ಲಿ 20 ಬಾರಿ ಪ್ರೆಸ್ ಮಾಡೋದು. ಈ ರೀತಿ ಹಿಂದೆ ಹೇಳಿದಂಗೆ ಕೊಲೆಸ್ಟ್ರಾಲು ಇತ್ತು ಅಥವಾ ಸೊಂಟದಲ್ಲಿ ನೋವು ಇತ್ತು, ಕಾಲುಗಳು ಊತನೂ ಬರ್ತಿದೆ, ಕೈ ಕಾಲು ಪಾದ ಮುಟ್ಟಿದ್ರೆ ತಣ್ಣಗಿದೆ, ಈ ರೀತಿ ಎರಡೂ ಸಮಸ್ಯೆ ಇದ್ದವರು ಎರಡೂ ಪಾಯಿಂಟನ್ನು ಕಾಲಲ್ಲಿ ಲಿವರ್ 3 ಮತ್ತು K3 ಆಕ್ಯುಪ್ರೆಷರ್ ಪಾಯಿಂಟನ್ನು ವಾರದಲ್ಲಿ 2 ಬಾರಿ, ಅಂದರೆ ಲಿವರ್ 3 20 ಬಾರಿ ಎರಡೂ ಕಾಲಲ್ಲಿ, K3ನ 20 ಬಾರಿ ಎರಡೂ ಕಾಲಲ್ಲಿ ಒತ್ತೋದು. ಇವತ್ತು ಒತ್ತಿದ್ರೆ 3-4 ದಿನ ಬಿಟ್ಟು ಮತ್ತೆ 1 ಬಾರಿ ಒತ್ತೋದು, ಅಥವಾ ವಾರಕ್ಕೊಮ್ಮೆ ಈ ರೀತಿ ಒತ್ತುತ್ತಾ ಬಂದಂಗೆ ಆ ಕಾಲುಗಳ ಊತ, ಕೈ ಕಾಲು ತಣ್ಣಗಿರೋದು, ಸೊಂಟದಲ್ಲಿ ನೋವಿರೋದು, ಲಿವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು, ಫ್ಯಾಟಿ ಲಿವರ್ ಆಗಿರ್ತಕ್ಕಂಥದ್ದು, ಅದರೊಂದಿಗೆ ತಲೆಭಾರ, ಮೂಗು ಕಟ್ಟುವಿಕೆ, ಈ ರೀತಿ ಸಮಸ್ಯೆಯಿಂದ ಕೂಡ ಹೊರ ಬರ್ತಾರೆ. ಮುಂದೆ ಹೃದಯ ಸಂಬಂಧಿತ ಸಮಸ್ಯೆಗಳು ಬರದಂಗೆ ಪ್ರೊಟೆಕ್ಟನ್ನು ಮಾಡಿಕೊಳ್ಳಿ ಕೂಡ ಈ ಆಕ್ಯುಪ್ರೆಷರ್ಗಳು ಸಹಕಾರಿ. ಅದರೊಂದಿಗೆ ಕಲರ್ ಥೆರಪಿ ಕೂಡ ನಾವು ಯೂಸ್ ಮಾಡಿ ಫ್ಯಾಟಿ ಲಿವರ್ಗೂ ಕಲರ್ ಹಾಕೋದು, ಕಿಡ್ನಿಯ ಎನರ್ಜಿ ಲೋ ಆಗಿದರೆ ಕಿಡ್ನಿಯ ಎನರ್ಜಿನ ಎನನ್ಸ್ ಮಾಡಲಿಕ್ಕೂ ಕಲರ್ ಹಾಕೋದು, ಹಾಗೆ ಹೃದಯದ ಕಾರ್ಯಕ್ಷಮತೆ ಕುಂಠಿತವಾಗಿದ್ದು, ಹೃದಯದಲ್ಲಿ ಬ್ಲಾಕೇಜಸ್ ಇದ್ದರೆ ಅಥವಾ ಹಾರ್ಟ್ ಪಲ್ಪಿಟೇಷನ್ ಲೋ ಇದ್ದರೆ ಅದಕ್ಕೂ ಕೂಡ ಕಲರನ್ನು ಹಾಕಿ ಕೂಡ ನಾವು ಸರಿಪಡಿಸ್ಬೋದು. ಈ 3 ಕಲರನ್ನು ಯೂಸ್ ಮಾಡ್ತಕ್ಕಂಥದ್ದು. ಈ 3 ಕಲರು, ಒಂದು ಬ್ಲ್ಯಾಕ್ ಕಲರ್, ಒಂದು ಸ್ಕೈ ಬ್ಲೂ ಕಲರ್, ಮತ್ತೊಂದು ಆರೆಂಜ್ ಕಲರ್. ಎಲ್ಲಿ ಹಾಕೋದು ಅಂದಾಗ ಸುಜೋಕ್ನ ರಿಫ್ಲೆಕ್ಸ್ನ ಪ್ರಕಾರ ಚಾರ್ಟ್ ಕಾಣಿಸ್ತಿದೆ ನೋಡಿ. ಸುಜೋಕ್ನ ರಿಫ್ಲೆಕ್ಸ್ನ ಪ್ರಕಾರ ಹಾರ್ಟ್ ಅಂತ ಬಂದಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಲ್ಲಿ ಈ ಭಾಗದಲ್ಲಿ ನೀವು ಒಂದಿನ ಸ್ಕೈ ಬ್ಲೂ ಕಲರ್ ಹಾಕೋದು, ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕೋದು. ಒಂದು ದಿನ ಇದೇ ಜಾಗಕ್ಕೆ ನೀವು ಆರೆಂಜ್ ಕಲರನ್ನು ಹಾಕೋದು, ಒಂದು ದಿನ ಬ್ಲಾಕ್ ಕಲರನ್ನು ಹಾಕೋದು. ಪ್ರತಿದಿನ ದಿನದಲ್ಲಿ ಕಲರ್ ಹಾಕಿದ ಮೇಲೆ ಒಂದು 3-4 ತಾಸು ಬಿಟ್ಟು ಕಂಪ್ಲೀಟ್ ಅಳಿಸೋದು. ಇವತ್ತು ಸ್ಕೈ ಬ್ಲೂ ಹಾಕಿದ್ದೀವಿ, ನಾಳೆ ಆರೆಂಜ್ ಹಾಕೋದು, ನಾಳೆ ಬ್ಲಾಕ್ ಹಾಕೋದು. ಅದೇ ರೀತಿ ಸುಜೋಕ್ನ ರಿಫ್ಲೆಕ್ಸ್ನ ಪ್ರಕಾರ ಲಿವರ್ ಅಂತ ಬಂದಾಗ ಈ ಭಾಗದಲ್ಲಿ ಸ್ಕೈ ಬ್ಲೂ ಕಲರನ್ನು ಹಾಕೋದು. ಈ ರೀತಿ ಸ್ಕೈ ಬ್ಲೂ ಕಲರು ಒಂದಿನ ಸ್ಕೈ ಬ್ಲೂ ಹಾಕಿ, ಒಂದು ದಿನ ಯಥಾಸ್ಥಿತಿಯಲ್ಲಿ ಬ್ಲಾಕ್ ಹಾಕಿ, ಒಂದು ದಿನ ಆರೆಂಜ್ ಕಲರು ಮತ್ತು ಒಂದಿನ ಬ್ಲಾಕ್ ಕಲರ್ ಹಾಕಿ, ಈ ರೀತಿ ಪ್ರತಿದಿನ ಕಲರ್ ಹಾಕ್ತಾ ಬರೋದು. ಎರಡು ಕೈಯಲ್ಲಿ ಕೂಡ ಹಾಕ್ಬೋದು, ಇಲ್ಲೂ ಹಾಕ್ಬೋದು, ಎಡಗೈಲಿ ಕೂಡ ಹಾಕ್ಬೋದು. ಅದೇ ರೀತಿ ಕಿಡ್ನಿ ರಿಫ್ಲೆಕ್ಸ್ ಅಂತ ಬಂದಾಗ ಇಲ್ಲಿ ಅಂಗೈನ ಹಿಂಭಾಗದಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ, ಚಾರ್ಟಲ್ಲಿ ಕಾಣಿಸ್ತಿದೆ. ಎಕ್ಸಾಕ್ಟಾಗಿ ಆ ಭಾಗಕ್ಕೆ ಯಥಾಸ್ಥಿತಿಲಿ ಒಂದು ದಿನ ಬ್ಲಾಕ್ ಹಾಕೋದು, ಅಲ್ಲಿ ಕಿಡ್ನಿ ಶೇಪ್ ಥರನೇ ಇದೆ ನೋಡಿ ಚಾರ್ಟಲ್ಲಿ. ಅದೇ ರೀತಿ ನೀವು ಈ ರೀತಿ ಬ್ಲ್ಯಾಕ್ ಕಲರನ್ನು ಹಾಕೋದು, ಒಂದು ದಿನ ಯಥಾಸ್ಥಿತಿಲಿ ಸ್ಕೈ ಬ್ಲೂ ಕಲರ್ ಹಾಕೋದು, ಒಂದು ದಿನ ಆರೆಂಜ್ ಕಲರನ್ನು ಹಾಕೋದು. ಈ 3 ಕಲರನ್ನು ಕೋರ್ಲೇಟ್ ಮಾಡಿ, ಇಲ್ಲಿ ಬ್ಲ್ಯಾಕ್ ಹಾಕಿದ್ರಿ, ಇಲ್ಲಿ ಸ್ಕೈ ಬ್ಲೂ ಹಾಕಿದ್ರಿ, ಇಲ್ಲಿ ಸ್ಕೈ ಬ್ಲೂ ಹಾಕಿರಿ, ಇಲ್ಲಿ ಸ್ಕೈ ಬ್ಲೂ ಕೂಡ ಹಾಕಿ, ಅಥವಾ ಇಲ್ಲಿ ಬ್ಲ್ಯಾಕ್ ಹಾಕಿರಿ, ಇಲ್ಲಿ ಬ್ಲ್ಯಾಕ್ ಹಾಕಿ, ಇಲ್ಲಿ ಕೂಡ ಬ್ಲ್ಯಾಕ್ ಹಾಕಿ, ಇಲ್ಲಿ ಆರೆಂಜ್ ಹಾಕಿರಿ, ಇಲ್ಲಿ ಆರೆಂಜ್ ಹಾಕಿರಿ, ಇಲ್ಲಿ ಕೂಡ ಆರೆಂಜ್ ಹಾಕಿ. ಎರಡೂ ಕೈಯಲ್ಲೂ ಹಾಕ್ಬೋದು, ಒಂದು ಕೈಯಲ್ಲಿ ಕೂಡ ಹಾಕ್ಬೋದು. ಪ್ರತಿದಿನ ಈ ರೀತಿ ಕಲರ್ ಆಗ್ತಾ ಬರೋದು. ಸಮಸ್ಯೆ ಬಂದವರೇ ಅಂತಲೇ ಅಲ್ಲ, ಈ ಕಲರ್ ಹಾಕೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ. ಇದು ಪದೇ ಪದೇ ಹಾಕೋದು, ಈ ರೀತಿ ಕಲರ್ ಆಗ್ತಾ ಬಂದಾಗ ಕೂಡ ನಿಮ್ಮ ಆರ್ಗನ್ಗಳ ಎನರ್ಜಿಯನ್ನು ಎನನ್ಸ್ ಮಾಡಿ ಅವುಗಳ ಕಾರ್ಯಕ್ಷಮತೆ ಕುಂಠಿತವಾಗಿದ್ದರೆ ಅದನ್ನು ಸರಿಪಡಿಸ್ಲಿಕ್ಕೂ ಕೂಡ ಈ ಕಲರ್ಗಳನ್ನು ಪ್ರತಿದಿನ ಹಾಕ್ಬೋದು, ಯಾರು ಬೇಕಾದ್ರೆ ಹಾಕ್ಬೋದು. ಈ ರೀತಿ ಕಲರ್ ಹಾಕೋದು, ಹಿಂದೆ ಹೇಳ್ದಂಗೆ ಸಿಂಪ್ಟಮ್ಸ್ ಇದ್ದರೆ ಅಕ್ಯುಪ್ರೆಷರನ್ನು ಮಾಡೋದು. ಅದರೊಂದಿಗೆ ಹಾರ್ಟ್ ಅಂತ ಬಂದಾಗ, ಹೃದಯ ಅಂತ ಬಂದಾಗ ಅದು ಜಸ್ಟ್ ಎ ನಾಟ್ ಎ ಆರ್ಗನ್. ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ, ಕರುಣೆ ಎಲ್ಲವೂ ಕೂಡ ಎಲ್ಲಿದೆ ಅಂತ ಹೇಳ್ತಾರೆ, ಹೃದಯದಲ್ಲಿದೆ ಅಂತ ಹೇಳ್ತಾರೆ. ಯಾರಿಗಾರ ಹೇಳ್ತಾರಲ್ಲ ಲವ್ ಮಾಡೋರು, ನಾನು ನನ್ನ ಹಾರ್ಟಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಯಾರಿಂದಾರ ನಮಗೆ ಏನಾದರೂ ಹರ್ಟ್ ಆದಾಗ, ಅಂದರೆ ಅವರಿಂದ ನಾವು ಯಾರನ್ನಾರ ಅಗಾಧವಾಗಿ ಹಚ್ಕೊಂಡಿದ್ದಾಗ
ಅವರಿಂದ ನಾವು ಏನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಕೂಡ ಮನಸಾರೆ ಹೃದಯ ಅನುಸಾರವಾಗಿ ಮನಸ್ಸು ಇಚ್ಛಾರೆ ಹೃದಯದ ಪೂರ್ಣ ಪ್ರತಿಷ್ಠಿತ ನಾವೇನು ಮಾಡ್ತೀವಿ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಕರುಣೆನ ಬೇರೆಯವ್ರಿಗೂ ಕೊಡ್ತೀವಿ. ಅದನ್ನು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ತೀವಿ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಇರಬಾರ್ದು. ಯಾರನ್ನಾರೋ ನಾವು ತುಂಬ ಅಗಾಧವಾಗಿ ಹಚ್ಕೊಂಡಿದ್ರೆ ಅವರಿಂದ ನಮಗೆ ಏನಾರ ಅಂದರೆ ರಿವರ್ಸ್ ಆಯಿತು ಅಂತ ಇಟ್ಕೊಳ್ಳಿ, ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರುತ್ತೋ ಅದು ಸಿಕ್ಕಿಲ್ಲ ಅಂದಾಗ ಎಲ್ಲಿ ನೋವಾಗುತ್ತೆ? ಹೃದಯಕ್ಕೆ ನೋವಾಗುತ್ತೆ ಅಲ್ವಾ? ಹಳೆ ಸಿನಿಮಾಗಳೆಲ್ಲ ಹೇಳಿರ್ತಾರೆ, ಹೃದಯ ಆಡಿತು, ನನ್ನ ಮನಸ್ಸು ಹೊಡೆದೋಯ್ತು, ನನ್ನ ಹೃದಯ ಹೊಡೆದೋಯ್ತು, ಈ ರೀತಿಯೆಲ್ಲ ಹೇಳ್ತಾರಲ್ವ. ಇಲ್ಲಿ ಏಕಾಏಕಿ ನೋವು ಉಂಟಾದಾಗ ಅದನ್ನು ತಡ್ಕೊಳ್ಳೋ ಇಂಪ್ಯಾಕ್ಟ್ ಇರಲ್ಲ. ಯಾರಿಗಾರು ಹೃದಯ ಸಂಬಂಧಿತ ಆಪ್ರೇಷನ್ ಆಗಿದ್ದರೆ ಅಥವಾ ಯಾರಿಗಾರ ಇತ್ತೀಚೆಗೆ ಆ ಹೃದಯದ ಶಸ್ತ್ರಚಿಕಿತ್ಸೆಗೊಳಗಾಗಿದ್ರೆ ಹೇಳ್ತಾರೆ, ತುಂಬ ಶಾಕಿಂಗ್ ನ್ಯೂಸ್, ತುಂಬ ಸಂತೋಷಕರವಾದ, ತುಂಬ ಅಹಿತಕರ ಘಟನೆ ಯಾವುದೇ ವಿಚಾರ ಆಗಲಿ ನೇರ ಅವರಿಗೆ ಹೇಳಬೇಡಿ ಅಂತ ಹೇಳಿರ್ತಾರೆ ಡಾಕ್ಟರ್. ಈ ರೀತಿ ಹೃದಯ ಅಂತಕ್ಕಂಥದ್ದು ಭಾವನೆ ಮೇಲೆ, ತುಂಬ ಎಮೋಷನ್ ಮೇಲೆ ವರ್ಕ್ ಆಗ್ತಾ ಇರ್ತದೆ. ಸೊ ನಮ್ಮ ಜೀವನದ ಪ್ರತಿಷ್ಠಿತ ನಾವು ಸಂಬಂಧಗಳಾಗ್ಬೋದು, ಸಂಸಾರ ಆಗ್ಬೋದು, ವ್ಯವಹಾರಗಳಾಗ್ಬೋದು, ಎಲ್ಲವನ್ನು ಕೂಡ ನಾವೇ ಮಾಡ್ಕೊಂಡಿರ್ತೀವಿ. ಅದರ ಪ್ರತಿಷ್ಠಿತ ನಾವು ಹೇಗಿರಬೇಕು ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಯಾವುದರಲ್ಲೇ ಆಗ್ಬೋದು, ಸಂಬಂಧಗಳಲ್ಲಾಗ್ಬೋದು, ಸಂಸಾರದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು. ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಗುರುಗಳು ಒಂದು ಮಾತು ಹೇಳೋರು, ಡಾಕ್ಟರ್ ಬಸವರಾಜ್ ಅವರು, ನಾವು ಸಂಸಾರ, ಸಂಬಂಧ, ವ್ಯವಹಾರಗಳಲ್ಲಿ ಎಲ್ಲದರಲ್ಲೂ ಕೂಡ ನಾವು ಹೇಗಿರಬೇಕು ಅಂದರೆ ತಾವರೆ ಎಲೆ ಮೇಲಿನ ನೀರಿನ ಗುಳ್ಳೆ ಅಂತ ಇರಬೇಕು ಅಂತ ಹೇಳೋದು. ಅದು ಅಂಟದಂಗೆ ಇರುತ್ತೆ. ಆ ರೀತಿ ನಾವಿದ್ದಾಗ ನಮ್ಮ ಹೃದಯವನ್ನು ನಾವು ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೋಬೇಕು. ಎಕ್ಸ್ಪೆಕ್ಟೇಷನ್ ಅನ್ನೋದು ಕಮ್ಮಿ ಇದ್ದಾಗ, ನಾನು ಮಾಡ್ತಾಯಿದ್ದೀನಿ ನೀನು ಮಾಡಬೇಕು ರಿಯಾಕ್ಟ್ ಆಗಿ ಅದಕ್ಕೆ ಪ್ರತಿಷ್ಠಿತವಾಗಿ ಅಂದಾಗ ನಮಗೆ ಅದು ದೊರಕಲಿಲ್ಲ, ಅದು ಸಿಗಲಿಲ್ಲ, ಆ ರೀತಿ ಆಗಿಲ್ಲ ಅಂದಾಗ ನಮಗೆ ಇಲ್ಲಿ ನೋವಾಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆ ಇರಬೇಕು. ಜೀವಿತಾದ ಪ್ರತಿಶತ ನಾವು ಸಂಸಾರ, ಸಂಬಂಧ, ವ್ಯವಹಾರಗಳಲ್ಲಿ ತಾವರೆ ಎಲೆ ಮೇಲಿನ ನೀರಿನ ಗುಳ್ಳೆ ಅಂತ ಅಂಟದಂಗೆ ಇರೋದು. ಆ ರೀತಿ ಇದ್ದಲ್ಲಿ ನಿಮಗೆ ಹೃದಯ ಸಂಬಂಧಿ ಸಮಸ್ಯೆ ಎಂದೂ ಕೂಡ ಬರೋದಿಲ್ಲ. ಸೊ ಕಲರ್ ಥೆರಪಿನ ಯೂಸ್ ಮಾಡಿ, ಅಕ್ಯುಪ್ರೆಷರ್ನ ಯೂಸ್ ಮಾಡಿ, ಸೊ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಹೃದಯದ ಸಂರಕ್ಷಣೆನ ನೀವೇ ಮಾಡ್ಕೋಬೇಕನ್ನು. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.